ಹಾಯ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ನಾನು ಈ ದಿನದ ಮಿನಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. 8 ಗಂಟೆ ಆದರೂ ನಮ್ಮನೆ ಮಹಾರಾಣಿಗೆ ಬೆಳಕಾಗಿರಲಿಲ್ಲ ಅಂತಂದ್ಬಿಟ್ಟು ನಾನೆದ್ದು ಸ್ವಲ್ಪ ವಾಕ್ ಮಾಡಿಬರೋಣ ಅಂತಂದ್ಬಿಟ್ಟು ನಾನು ಹೋದೆ ವಾಕಿಂಗ್ಗೆ. ನಾನು ಹೋಗಿ ಬರೋ ಅಷ್ಟರಲ್ಲೇ ಅವಳು ಎದ್ದು ಆಟ ಆಡ್ತಾ ಇದ್ಲು. ನೆಕ್ಸ್ಟ್ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳಿಗೆ ನಾನು ಬುಕ್ ಆ್ಯಕ್ಟಿವಿಟಿನ ಕೊಟ್ಟೆ. ಇವಾಗ ಅವಳಿಗೆ 4.5 ಮಂತ್. ನಾನು ಅವಳಿಗೆ ನಿಧಾನವಾಗಿ ಒಂದೊಂದೇ ಫ್ರೂಟ್ನ ಐಡೆಂಟಿಫೈ ಮಾಡಲಿಕ್ಕೆ ಕಲಿಸ್ತಾ ಇದ್ದೀನಿ. ಅದೇ ರೀತಿ ಅವಳು ಫ್ರೂಟ್ನ ಐಡೆಂಟಿಫೈ ಕೂಡ ಮಾಡಿದ್ಲು, ನೀವೇ ಅದನ್ನ ನೋಡ್ಬೋದು. ಹಾಗೆ ಅವಳನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಆಟ ಆಡ್ಲಿಕ್ಕೆ ಬಿಟ್ಟು ನಾನು ಹೋದೆ ತಿಂಡಿ ತಿನ್ನಲಿಕ್ಕೆ. ಅಷ್ಟರಲ್ಲೇ ಅವಳಿಗೆ ಸ್ನಾನ ಟೈಮ್ ಆಗಿತ್ತು. ಹಾಗಾಗಿ ಸ್ವಲ್ಪ ಸೂರ್ಯನ ಬೆಳಕಿಗೆ ಕರ್ಕೊಂಡು ಹೋಗಿ ಬಂದು ನೆಕ್ಸ್ಟ್ ಅವಳಿಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಹಾಕ್ಸಿದ್ವಿ. ಸೊ ಅವಳನ್ನ ಮಲಗಿಸ್ಬಿಟ್ಟು ನಾನು ನೆಕ್ಸ್ಟು ನನ್ನ ಕೆಲಸಗಳಿಗೆ ಹೋಗಬೇಕಿತ್ತು. ಹಾಗಾಗಿ ಅವಳನ್ನ ರ್ಯಾಪ್ ಮಾಡಿ ನಾನು ಮಲಗಿಸ್ತಾ ಇದ್ದೀನಿ. ಕೆಲವೊಬ್ಬರು 2.5 ಮಂತ್ 3 ಮಂತ್ಗೆ ಇದನ್ನ ಸ್ಟಾಪ್ ಮಾಡ್ತಾರೆ. ಬಟ್ ಇವಳಿಗಿದು ರೂಢಿ ಆಗಿರೋದ್ರಿಂದ ನಾನು 4 ಮಂತ್ ತನಕ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ರ್ಯಾಪ್ ಮಾಡಿದರೆ ಅವಳು ಆರಾಮಾಗಿ ಮಲಗ್ತಾಳೆ. ಸೊ ರ್ಯಾಪ್ ಮಾಡಿಬಿಟ್ಟು ಮಲಗಿಸಿ ನಾನು ಹೊರಟಿದ್ದು ಸ್ಕೂಲ್ ಕಡೆಗೆ. ಕೆಲವೊಬ್ಬರಿಗೆ ನಮ್ಮ ಸ್ಕೂಲ್ ಬಗ್ಗೆ ಗೊತ್ತಿದೆ, ಇನ್ನು ಕೆಲವೊಬ್ಬರಿಗೆ ನಮ್ಮ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ. ನಮ್ಮ ಸ್ಕೂಲ್ ಇರುವಂಥದ್ದು ಯಮ ಶೋರೂಮ್ ಮೇಲ್ಗಡೆ. ಹಾಗೆ ಸ್ಕೂಲಲ್ಲಿ ಸಣ್ಣ ಪುಟ್ಟ ಕೆಲಸಗಳಿತ್ತು. ಆ ಕೆಲಸಗಳನ್ನೆಲ್ಲ ಮುಗಿಸಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಹೊರಟಿದ್ದು ನನ್ನ ಮನೆ ಕಡೆಗೆ. ನಾನು ಮನೆಗೆ ಬಂದು ನಮ್ಮನೆ ಮಹಾರಾಣಿಯವರು ಆರಾಮ ಹಾಕೊಂಡು ಮಲ್ಕೊಂಡಿದ್ರು. ಸೊ ಅವಳನ್ನ ಎಬ್ಬಿಸಿ ಸ್ವಲ್ಪ ಆಟ ಆಡ್ಲಿಕ್ಕೆ ಬಿಟ್ಟೆ. ಸೊ ಆಟ ಆಡಿ ನಾನು ಊಟ ಮಾಡ್ಕೊಬರೋ ಅಷ್ಟರಲ್ಲಿ ಇನ್ನೊಂದು ಕೆಲಸ ನೆನಪು ಬಂತು. ಅದೇನಂತಂದರೆ ಜನವರಿ 26 ರಿಪಬ್ಲಿಕ್ ಡೇ ಇರೋದ್ರಿಂದ ನನ್ನ ಮಗಳಿಗೆ ಒಂದು ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅವಳಿಗೋಸ್ಕರ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದೆ. ನಾನೇನು ಟೇಲರ್ ಅಲ್ಲ, ಬಟ್ ಹೀಗೆ ನನ್ನ ಮಗಳಿಗೋಸ್ಕರ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದೆ. ಬಟ್ ಅದು ಅವಳಿಗೆ ಪರ್ಫೆಕ್ಟಾಗಿ ಬಂದಿತ್ತು. ನೆಕ್ಸ್ಟ್ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಮಲಗಿಸಿ ನಾನು ಹೋದೆ ಊಟಕ್ಕೆ. ಇದಾಗಿತ್ತು ನಾನು ಈ ದಿನದ ಮಿನಿ ಬ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾಳೆ ಇನ್ನೊಂದು ಮಿನಿ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.